ಇಂದಿರಾ ಕ್ಯಾಂಟೀನ್ಗೂ ಕೂಡ ಗ್ಯಾಸ್ನ ಎಫೆಕ್ಟ್ ತಟ್ಟಿದೆ. ಇಂದಿರಾ ಕ್ಯಾಂಟೀನ್ಗೂ ಮಧ್ಯಪ್ರಾಚ್ಯ ಯುದ್ಧದ ಬಿಸಿ ತಟ್ಟಿರೋದು. ಗ್ಯಾಸ್ ಪೂರೈಕೆ ಇಲ್ಲದೆ ಇಂದಿರಾ ಕ್ಯಾಂಟೀನ್ಗಳು ಬಂದ್ ಆಗ್ತಾ ಇದೆ. ತುಮಕೂರಿನಲ್ಲೂ ಕೂಡ ಇಂದಿರಾ ಕ್ಯಾಂಟೀನ್ ಕ್ಲೋಸ್ ಆಗಿದೆ. ಇಂದಿರಾ ಕ್ಯಾಂಟೀನ್ನ ಊಟದ ಮೇಲೆ ಅವಲಂಬಿತ ಆಗಿರೋರಿಗೆ ಇದು ಬಹಳ ದೊಡ್ಡ ಆಘಾತ. ದುಬಾರಿ ಹೋಟೆಲ್ಗೆ ಹೋಗಿ ಹೊಟ್ಟೆ ತುಂಬಿಸ್ಕೋಬೇಕಾದಂತ ಪರಿಸ್ಥಿತಿ. ಈಗ ಮಾಮೂಲಿ ಹೋಟೆಲ್ಗಳಲ್ಲೂ ಕೂಡ ಬೆಲೆ ಏರಿಕೆ ಆಗಿದೆ. ಯಾಕಂದ್ರೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ. ಇಷ್ಟು ದಿನ ಇದ್ದಂತಹ ಬೆಲೆಯೇ ಬೇರೆ. ಸಿಲಿಂಡರ್ ಪೂರೈಕೆ ಆಗದ, ಸಿಲಿಂಡರ್ ಅಭಾವದ ಈ ಕಾಲದಲ್ಲಿ ಹೋಟೆಲ್ಗಳು ಓಪನ್ ಇದ್ರೂ ಸಹ ನಾರ್ಮಲ್ ದಿನಗಳಿಗಿಂತ ಈಗ ಊಟ ತಿಂಡಿಯ ಮೇಲೆ ಬೆಲೆ ಜಾಸ್ತಿ ಇದೆ. ಇಂಥ ಸಮಯದಲ್ಲಿ ಬಡವರು ಏನು ಮಾಡಬೇಕು? ಇಂದಿರಾ ಕ್ಯಾಂಟೀನ್ನ ಮೇಲೆ ಡಿಪೆಂಡ್ ಆಗಿದ್ರು. ಈಗ ನೋಡಿದ್ರೆ ಇಂದಿರಾ ಕ್ಯಾಂಟೀನ್ಗೂ ಯುದ್ಧದ ಬಿಸಿ ತಟ್ಟಿದೆ. ಸಿಲಿಂಡರ್ ಸಿಗ್ತಿಲ್ಲ ಅಂತ ಇಂದಿರಾ ಕ್ಯಾಂಟೀನ್ ಕ್ಲೋಸ್ ಮಾಡಿದ್ದಾರೆ. ಬೆಳಗ್ಗೆಯ ತಿಂಡಿ 5 ರೂಪಾಯಿ, ಮಧ್ಯಾಹ್ನದ ಊಟ 10 ರೂಪಾಯಿ. ಕಡಿಮೆ ದರದಲ್ಲಿ ಹೊಟ್ಟೆ ತುಂಬಿಸ್ಕೋತಾ ಇದ್ರು ಬಡವರು. ಈಗ ಅದಕ್ಕೂ ಕೂಡ ಯುದ್ಧದ ಎಫೆಕ್ಟ್ ತಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.